ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎಲ್ಲರೂ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾಧಿದೇವತೆ ಸುಯೋಗಿತ್ರಯರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶ್ರೀಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ 53ನೇ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ತು ಹಾಗೂ ಅಪ್ಪಾಜಿಯವರ 53ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ರಾಮಾನಂದ ಭಾರತಿ ಮಹಾಸ್ವಾಮಿಯವರಿಗೂ ಪರಮ ಪೂಜ್ಯ ಬಸವಾನಂದ ಭಾರತಿ ಮಹಾಸ್ವಾಮಿಯವರಿಗೊಂಡು ವೇದಿಕೆಯಲ್ಲಿ ಆಸೀನದ ಎಲ್ಲ ಪೂಜ್ಯರಿಗೂ ಮಾತೆಯವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚರ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನೀಡಿದರು. ವಿತರಣದೊಡನೆ ಭೋಗಿಸುವ ಅರ್ಥದೊಡವನು. ಹೇ ಭಗವಂತ, ನನಗೆ ಸಂಪತ್ತನ್ನ ಕೊಡು, ಅದರ ಜೊತೆಯೊಳಗೆ ಉದಾರ ಗುಣದಿಂದ ಅದನ್ನು ಹಂಚಿ ದಾನ ಮಾಡತಕ್ಕಂಥ ಬುದ್ಧಿಯನ್ನು ಕೊಟ್ಟು ಸಂಪತ್ತನ್ನ ಕೊಡು ಅಂತ ಕೇಳಿದರು. ನಾವು ಭಗವಂತನಲ್ಲಿ ಸಂಪತ್ತು ಬೇಡ್ತೀವಿ, ಆದರೆ ದಾನ ಮಾಡುವಂತ ಬುದ್ಧಿ ಕೊಡುವಂತ ಕೇಳಿಕೊಳ್ಳುವುದಿಲ್ಲ. ಆದರೆ ನಿಜಮುಸಿರು ನಮಗೆ ಕಲಿಸಿಕೊಡ್ತಾ ಇದ್ದ, ಸಂಪತ್ತು ಕೇಳಿಕೊಡ್ರಿ, ಅದು ಒಳ್ಳೆಯದೇ, ಅದರ ಜೊತೆಯೊಳಗೆ ಯಾರು ಕಷ್ಟದಲ್ಲಿದಾರ, ಯಾರು ಬಡತನದಿಂದ ಬಳಲ್ತಾ ಇದಾರ, ದೀನರು, ದಲಿತರು, ಸಾಧು ಸತ್ಪುರುಷರು, ಅವರಿಗೆ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಶಕ್ತ್ಯಾನುಸಾರವಾಗಿ ದಾನ ಮಾಡತಕ್ಕಂಥ ಒಂದು ಉದಾರ ಗುಣವನ್ನ ಕೊಡುವಂತ ನಾವು ಭಗವಂತನಲ್ಲಿ ಪ್ರಾರ್ಥನಾ ಮಾಡಬೇಕು. ಅದು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ನೋಡಿ, ನಾವು ಮಾಡುವಂತ ದಾನ ಅನ್ನುವಂಥದ್ದು ನಮಗೆ ಪುಣ್ಯವನ್ನು ತಂದುಕೊಡ್ತದೆ. ಈ ಲೋಕದೊಳಗೆ ನಾವು ಸುಖಿಗಳಾಗಬೇಕು ಅಂತಂದ್ರೆ ನಮ್ಮಲ್ಲಿ ಪುಣ್ಯ ಇರಬೇಕು. ಆ ಪುಣ್ಯದಿಂದಲೇ ನಮಗೆ ಸಂಪತ್ ಪ್ರಾಪ್ತಿಯಾಗ್ತದೆ. ಅದತ್ತದಾನೇನ ಭವೇ ದರಿದ್ರ, ದರಿದ್ರ ಭಾವಾಶ್ಚ ಕರೋತಿ ಪಾಪಂ, ಪಾಪ ಪ್ರಭಾವಾತ್ ನರಕಂ ಪ್ರಯಾತಿ, ಪುನರ್ದರಿದ್ರ ಪುನರೇವ ಪಾಪಿ. ನೀತಿಕರ ಒಂದು ಶ್ಲೋಕದೊಳಗೆ ಹೇಳ್ತಾ ಇದ್ದ, ನಮಗೆ ಈ ಜನ್ಮದೊಳಗೆ ಯಾಕೆ ಬಡತನ ಬಂದದ ಅಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ದಾನ ಮಾಡಿಲ್ಲ. ದಾನ ಮಾಡದೇ ಇದ್ದಿದ್ದಕ್ಕೆ ನಮಗೆ ಬಡತನ ಬಂದ. ಬಡತನದೊಳಗೆ ನಾವು ಏನೋ ಅನೇಕ ಪಾಪಗಳನ್ನ ಮಾಡ್ತಾ ಇದ್ದೀವಿ. ಆ ಪಾಪದಿಂದ ನಮಗ ನರಕ ಲೋಕ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಪುನಃ ನಾವು ದರಿದ್ರಾಗಿ ಹುಟ್ಟಿ ಬರ್ತೇವೆ, ಮತ್ತೆ ಪಾಪನೇ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವಿಲ್ಲಿ ದಾನ ಗುಣವನ್ನ ಬೆಳೆಸ್ಕೊಳ್ಬೇಕು. ಭಗವಂತ ನಮಗೇನು ಕೊಟ್ಟಾನ, ಸಂಪತ್ತು ಕೊಟ್ಟಾನಲ್ಲ, ಅದನ್ನ ದಾನ ಮಾಡಬೇಕು ಅಂತ ಹೇಳ್ತಾ. ಹಸ್ತಸ್ಯ ಭೂಷಣಂ ದಾನಂ, ಸತ್ಯಂ ಕಂಠಸ್ಯ ಭೂಷಣಂ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಭೂಷಣೆ ಕಿಂ ಪ್ರಯೋಜನಂ. ಒಬ್ಬ ನೀತಿಕರ ಒಂದು ಶ್ಲೋಕಗಳಿಗೆ ಹೇಳ್ಕೊಂಡು ಬಂದ. ಭಗವಂತ ನಮಗೆ ಕೈ ಕೊಟ್ಟಾನ, ನಾವು ಕೈಗಳು ಅಲಂಕಾರ ಆಗಲಿ ಅಂತೇಳಿ ಬಂಗಾರದ ಬಳೆ, ಬೆಳ್ಳಿ ಕಡಗ ಏನೇನೋ ಧಾರಣ ಮಾಡ್ತಾ ಇದ್ದೀವಿ. ಅವು ನಿಜವಾಗಿ ನಮ್ಮ ಕೈಯನ್ನ ಅಲಂಕಾರ ಮಾಡೋದಿಲ್ಲ. ಕೈಯಿಂದ ನಾವೇನು ದಾನ ಮಾಡ್ತೀವಿ, ಆ ದಾನದಿಂದಲೇ ಕೈಗೆ ಭೂಷಣ ಅನ್ನುವಂತಾಗ್ತದೆ. ಹಾಗೆ ಭಗವಂತ ನಮಗೆ ವಾಣಿಯನ್ನು ಕೊಟ್ಟಾನ. ವಾಣಿಯಿಂದ ಇನ್ನೊಬ್ಬರು ನಿಂದ ಮಾಡಿದ್ರೆ ಅದು ಭೂಷಣ ಆಗಂಗಿಲ್ಲ. ಅಥವಾ ನಮ್ಮ ಕೊರಳಿಗೆ ಏನೇನೋ ಆಭರಣ ಹಾಕೊಂಡ್ರೆ ಭೂಷಣ ಆಗೋದಿಲ್ಲ. ನಾವು ಸತ್ಯವನ್ನ ಮಾತಾಡಬೇಕು. ಸತ್ಯವಾಗಿರ್ತಕ್ಕಂಥ ಮಾತುಗಳಿಂದ ನಮ್ಮ ಯಾವ ಕಂಠ ಅನ್ನುವಂಥದ್ದು ಭೂಷಿತ ಆಗ್ತದೆ. ಹಾಗೆ ಭಗವಂತ ನಮಗೆ ಕಿವಿ ಕೊಟ್ಟಾನ, ಕಿವಿಯಿಂದ ಶಾಸ್ತ್ರವನ್ನ ಕೇಳಬೇಕು. ಮಹಾತ್ಮರ ಉಪದೇಶಾಮೃತವನ್ನ ಕೇಳುವುದರಿಂದ
ನಮ್ಮ ಕಿವಿ ಎನ್ನುವಂತಹದ್ದು ಭೂಷಣ ಆಗ್ತದೆ. ಅದಕ್ಕೆ ಹೊರಗಿನ ಭೂಷಣಗಳು ನಿಜವಾದ ಭೂಷಣಗಳಲ್ಲ, ಆದ್ರೆ ಒಂದೊಂದು ಗುಣಗಳನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡೀವಿ ಅಂತಂದ್ರೆ ಅವೇ ನಮಗ ಭೂಷಣ ಆಗ್ತವೆ ಅಂತೇಳಿ ನಮಗಿಲ್ಲಿ ಉಪದೇಶ ಮಾಡಿಕೊಂಡು ಬರ್ತಾರೆ. ನೋಡ್ರಿ, ಮನುಷ್ಯನಿಗೆ ಗೌರವ ಬರಬೇಕು, ಕೀರ್ತಿಯನ್ನ ಪಡಿಬೇಕು ಅಂತಂದ್ರೆ ಅವನಲ್ಲಿ ದಾನ ಗುಣ ಇರಬೇಕು ಅಂತ ಹೇಳ್ತಾರೆ. ಗೌರವಂ ಪ್ರಾಪ್ಯತೆ ದಾನ ನತು ವಿತ್ತಸ್ಯ ಸಂಚಯ ಉಚ್ಚೈ ಸ್ಥಿತಿ ಪಯೋದಾನಾಂ ಪಯೋದೇನಾಂ ಅರಸ್ಥಿತಿ ಅಂತ ನೀತಿಕಾರ ಇನ್ನೊಂದು ಶ್ಲೋಕದೊಳಗೆ ಹೇಳಿದ. ಮನುಷ್ಯ ಬಹಳಷ್ಟು ಹಣವನ್ನ ಸಂಗ್ರಹ ಮಾಡಿಟ್ಟ ಅಂತ ತಿಳ್ಕೊಳ್ರಿ, ಕೋಟಿಗಟ್ಟಲೆ ಹಣ ಗಳಿಸಿದ ಅಂತಂದ್ರೆ ಯಾರೂ ಅವನನ್ನ ಗೌರವಿಸುವುದಿಲ್ಲ, ಅವನ ಲೋಕದಲ್ಲಿ ಕೀರ್ತಿಯನ್ನು ಪಡೆಯುವುದಿಲ್ಲ. ಗೌರವಂ ಪ್ರಾಪ್ಯತೆ ದಾನ, ತನ್ನಲ್ಲಿರ್ತಕ್ಕಂಥ ಹಣವನ್ನ ಬಡವರಿಗಾಗಲಿ ಸಾಧು ಸತ್ಪುರುಷರಿಗಾಗಲಿ ಸತ್ಕಾರ್ಯಗಳಿಗಾಗಲಿ ದಾನ ಧರ್ಮ ಮಾಡಾಕತ್ತ ಅಂತಂದ್ರೆ ಲೋಕದೊಳಗ ಅವನನ್ನ ಗೌರವದಿಂದ ಕಾಣ್ತಾರ, ಅವನ ಕೀರ್ತಿಯನ್ನು ಪಡೀತಾ ಇದ್ದ. ಈಗ ಮೋಡಗಳು ಮಳೆಯನ್ನ ಸುರಿಸ್ತಾ ಇದ್ದಾವೆ. ಭೂಮಿ ಮೇಲೆ ಮಳೆ ಸುರಿಸಿದಾಗ ನಾವು ಉತ್ತಮವಾದ ಬೆಳೆಗಳನ್ನ ಬೆಳೀತಾ ಇದ್ದೀವಿ, ಅವು ಮೇಲಿನ ಸ್ಥಾನದಲ್ಲಿದಾವೆ. ಅದ ಸಮುದ್ರ ಅನ್ನುವಂತಹದ್ದು ನೀರನ್ನು ಸಂಗ್ರಹ ಮಾಡ್ತದೆ, ಅದು ದಾನ ಮಾಡಂಗಿಲ್ಲ. ಅದಕ್ಕೆ ಸಮುದ್ರ ಕೆಳಗದ, ಮೋಡಗಳು ಮೇಲದಾವ. ಹಂಗ ದಾನ ಮಾಡವ ಯಾವಾಗಲೂ ಉಚ್ಚ ಸ್ತರದಲ್ಲಿ ಇರ್ತಾನ ಅಂತ, ಯಾಕಂದ್ರೆ ಅವನ ಕೀರ್ತಿವಂತನಾಗಿರ್ತಾನ ಅಂತ. ಅದಕ್ಕೆ ನಾವು ಸಮುದ್ರ ಆಗಬಾರದು, ಮೋಡಗಳಾಗಬೇಕು ಅಂತ. ಅದಕ್ಕೆ ಇಲ್ಲಿ ಅನೇಕ ಉದಾಹರಣೆಗಳನ್ನ ಇಲ್ಲಿವರೆಗೆ ಪೂಜ್ಯರು ಹೇಳಿಕೊಂಡು ಬಂದರು. ಯಾವ ಕರ್ಣಸ್ತ್ವಚಂ ಒಂದು ನೀತಿಕಾರನ ಶ್ಲೋಕದಲ್ಲಿ ಹೇಳ್ತಾನೆ. ಕರ್ಣ ನೋಡ್ರಿ, ಎಂಥ ಒಂದು ಸಮಯದೊಳಗೆ ಅವನ ಕರ್ಣ ಕುಂಡಲಗಳನ್ನ ಕೊಟ್ಟ. ಶಿಬಿರ ಮಾಂಸಂ ಜೀಮಂ ಜೀಮೂತ ವಾಹನ ದದವು ದದೀಚಿ ರಸ್ತೀನಿ ಮಾಸ್ತರೀಯಂ ಮಹಾತ್ಮನಾಮ್ ಅಂತ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಕರ್ಣಸ್ತ್ವಚಂ, ಕರ್ಣ ಏನ್ ಮಾಡಿದ, ಬ್ರಾಹ್ಮಣ ವೇಷದಲ್ಲಿ ಬಂದಿರ್ತಕ್ಕಂಥ ದೇವೇಂದ್ರನಿಗೆ ಹಿಂದೆ ಮುಂದೆ ನೋಡ ಗೊತ್ತಾಯ್ತವನು, ಇಲ್ಲಿ ಬಂದಿರ್ತಕ್ಕಂಥ ಸಾಕ್ಷಾತ್ ದೇವೇಂದ್ರನೇ ಅದಾನ, ಅರ್ಜುನ್ಗೆ ಜಯ ಆಗಲಿ ಅಂತ ತಿಳ್ಕೊಂಡು ನನ್ನ ಕರ್ಣಕುಂಡವನ್ನು ಕೇಳ್ತಾ ಇದ್ದಾನಂತೇಳಿ ತನ್ನ ಚರ್ಮವನ್ನು ಕಿತ್ತಿ ಕರ್ಣಕುಂಡವನ್ನು ಕೊಟ್ಟ. ಹಾಗೆ ಶಿಬಿರ ಮಾಂಸಂ, ಶಿಬಿಚಕ್ರವರ್ತಿ ನೋಡ್ರಿ, ಅವನ ದಾನ ಗುಣ ಸ್ವರ್ಗಲೋಕಕ್ಕೂ ಹಬ್ಬಿತ್ತು. ಅವನ ದಾನ ಗುಣವನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಅಲ್ಲಿ ಅಗ್ನಿ ವರ್ಣ ಬರ್ತಾ ಇದ್ದಾರೆ. ಪಾರಿವಾಳಾಗಿ ಬಂದ. ಅಲ್ಲಿ ಹೇ ರಾಜನೇ, ನನ್ನನ್ನ ಕಾಪಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪಾರಿವಾಳಾಗಿ ಬಂದು. ಅವಾಗ ಶಿರಿ ಚಕ್ರವರ್ತಿ ಹೇಳ್ತಾನ, ಅಭಯ ಕೊಡ್ತಾನೆ, ಏನು ಭಯ ಪಡಬೇಡ, ಏನಂತ ರಕ್ಷಾ ಮಾಡ್ತಾ ಇದ್ದೀನಿ ಅಂತೇಳಿ ಅವನಿಗೆ ಆಶ್ರಯ ಕೊಟ್ಟ. ಆಮೇಲೆ ಗುಡುಗ ಪಕ್ಷಿಯಾಗಿ ವರ್ಣ ಬಂದ. ನೋಡೋ, ನನ್ನ ಆಹಾರ ನನ್ನ ಬಿಟ್ಟು ಕೊಡೋದನ್ನ, ಆ ಪಾಲನೆ ನನಗೆ ಬೇಕು ಅಂತಂದಾಗ ಅದನ್ನು ಮಾತ್ರ ಕೊಡೋದಿಲ್ಲ, ನೀ ಏನ್ ಬೇಕಾದ ಕೇಳಿ ಕೊಡ್ತಾ ಇದ್ದೀನಿ ಅಂತಂದಾಗ, ಇಲ್ಲ ಅದು ನಾನು ಬೆನ್ನತ್ತಿ ಬಂದಿದ್ದೀನಿ, ಅದು ನನ್ನ ನಮಗೆ ಬೇಕು ಅಂತಂದಾಗ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಹೋಗ್ಲಿ ಅಂದ್ರೆ ಆ ಪಾರಿವಾಳದ ತೂಕದಷ್ಟು ನಿನ್ನ ಎದೆಯೊಳಗಿರ್ತಕ್ಕಂಥ ಮಾಂಸವನ್ನ ಕೊಡು ಅಂತಂದಾಗ ಅವಾಗ ಶಿವ ಚಕ್ರವರ್ತಿಗೆ ಬಹಳ ಸಂತೋಷ ಆಯ್ತು. ಆಗ್ಲಿ ನಾನು ಪಾರಿವಾಳ ರಕ್ಷಣೆ ಮಾಡ್ಬೇಕಂತ ಹೇಳಿ ತಕ್ಕಡಿ ತಂದು ಒಂದು ಕಡೆಯಲ್ಲಿ ಪಾರಿವಾಳನ ಇಟ್ಟು ಇನ್ನೊಂದು ಕಡೆ ತನ್ನ ಎದೆಯಲ್ಲಿರ್ತಕ್ಕಂಥ ಮಾಂಸವನ್ನು ತೆಗೆದು ಅಲ್ಲಿ ತೂಕ ಮಾಡಿದಾಗ ಅವಾಗ ಅಲ್ಲಿ ದೇವತೆಗಳು ಬಹಳ ಸಂತುಷ್ಟರಾಗಿ ಶಿವ ಚಕ್ರವರ್ತಿಗೆ ಹೇಳ್ತಾ ಇದ್ದ, ನೋಡಪ್ಪ, ಇಂಥ ಒಂದು ಪ್ರಸಂಗದೊಳಗೂ ಕೂಡ ನೀನು ನಿನ್ನ ಪ್ರಾಣದ ಹಂಗಿಲ್ಲದೆ ನಿನ್ನ ಎದೆಯಲ್ಲಿರ್ತಕ್ಕಂಥ ಮಾಂಸವನ್ನು ಕೊಟ್ಟೆಲ್ಲ ಅಂತ ಹೇಳಿ ಅವನಿಗೆ ಪ್ರಕಟರಾಗಿ ಪ್ರಸನ್ನರಾಗಿ ಹರಿಸಿದರು ಅಂತೇಳಿ ನಾವು ಶಿವ ಚಕ್ರವರ್ತಿಯ ಒಂದು ಹೆಸರನ್ನ ಈಗಲೂ ಕೂಡ ನೆನೆಸ್ತಾ ಇದ್ದೀವಿ. ಅಂದ್ರೆ ಅವರು ದಾನ ಗುಣದಿಂದ ಲೋಕದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಹಾಗೆ ಜೀಮೂತ ವಾಹನನು ಕೂಡ ವಿದ್ಯಾಧರ ಒಂದು ಸರ್ಪ ಕುಲವನ್ನ ಉಳಿಸಬೇಕು ಅಂತ ಹೇಳಿ ತನ್ನ ಶರೀರವನ್ನೇ, ಯಾವಾಗ ಗರುಡ ಬಂದು ಪ್ರತಿ ದಿವಸ ಒಂದೊಂದು ಸರ್ಪವನ್ನು ತಿಂತಾ ಇದ್ದ. ಅವಾಗ ಇವನು ಏನೋ ಒಂದು ಅಲ್ಲಿ ಸಮುದ್ರ ದಂಡಿಗೆ ಹೋದಾಗ ಇವನಿಗೊಂದು ದಯ ಬಂತು. ಪ್ರತಿ ದಿವಸ ಇಲ್ಲಿ ಸರ್ಪಗಳು ಪ್ರಾಣವನ್ನು ಅರ್ಪಣೆ ಮಾಡ್ತಾ ಇದ್ದಾವೆ, ಇವತ್ತ ನನ್ನ ಶರೀರವನ್ನ ಈ ಗರುಡನಿಗೆ ಅರ್ಪಿಸಬೇಕು ಅಂತ ಹೇಳಿ ಆ ಶಂಖಚೂಡನ ಒಂದು ಸರಣಿ ಬಂದಿತ್ತು. ಆ ವಸ್ತ್ರವನ್ನು ತಾನೇ ಹಾಕೊಂಡು ಕುಂತಾಗ ಅಲ್ಲಿ ಗರುಡ ಬಂದು ತಿಂತಾ ಇರಬೇಕಾದ್ರೆ ಇವನು ಸ್ವಲ್ಪ ಏನೂ ದುಃಖ ಪಡಲಿಲ್ಲ. ಇವನು ಯಾರು ಇರಬೇಕು ಅಂತ ಹೇಳಿ ಗರುಡ ವಿಚಾರ ಮಾಡಿದಾಗ ಇವನು ವಿದ್ಯಾಧರನಾಗಿರ್ತಕ್ಕಂಥ ಜೀಮೂತ ವಾಹನದ ಅಂತೇಳಿ ಅವಾಗ ನೀ ಏನ್ ಬೇಡ್ತಿ ಬೇಡು ಅಂತಂದಾಗ, ಪರೋಪಕಾರಾರ್ಥಂ ಇದಂ ಶರೀರಂ,
ಈ ಶರೀರ ಪರರ ಉಪಕಾರಕ್ಕೋಸ್ಕರವಾಗಿ ಅದ. ಅದಕ್ಕೆ ನನಗಾಗಿ ನಾವು ಏರಿಕೊಳ್ಳುವುದಿಲ್ಲ. ಇಷ್ಟು ಅನೇಕ ಸರ್ಪಗಳನ್ನು ತಿಂದು ಹಾಕಿದೆಯಲ್ಲ, ಅದರ ಎಲುಬುಗಳು ಪರ್ವತದಷ್ಟು ಬಿದ್ದಾವು. ಇವರು ಪುನಃ ಜೀವಂತ ಆಗಬೇಕು ಅಂತಂದಾಗ ಅಲ್ಲಿ ಮತ್ತೆ ಯಾವ ಒಂದು ಅಮೃತ ವರ್ಷವನ್ನ ಮಾಡಿ ಮತ್ತೆ ಪುನಃ ಆ ಸರ್ಪಗಳನ್ನ ಜೀವಂತ ಮಾಡ್ತಾ ಇದ್ದಾನೆ. ಅದಕ್ಕೆ ಈ ರೀತಿಯಾಗಿ ಹಾಗೆ ದದೀಚಿಯು ತನ್ನ ಯಾವ ಎಲುಬುಗಳನ್ನ ಅರ್ಪಣೆ ಮಾಡಿ ರಾಕ್ಷಸರನ್ನ ಉಳಿಸ್ಲಿಕ್ಕೆ ಅವನು ಕೂಡ ಸಹಾಯ ಮಾಡ್ತಾ ಇದ್ದಾನ. ಅದಕ್ಕೆ ನಾಸ್ತೇಯಂ ಮಹಾತ್ಮನ, ಮಹಾತ್ಮರಿಗೆ ಒಂದು ಉದಾರ ಗುಣ ಸಹಜವಾಗಿರ್ತದೆ. ಅವ್ರು ಎಂದೂ ಇಲ್ಲ ಅನ್ನಂಗಿಲ್ಲ. ಅವ್ರು ಏನ್ ಕೇಳಿದ್ರು ಕೂಡ ಮಹಾತ್ಮರು ಉದಾರವಾಗಿ ಕೊಡುವಂತ ಗುಣ ಇರ್ತದೆ. ಅದಕ್ಕೆ ಇಲ್ಲಿ ವಿತರಣದೊಡನೆ ಭೋಗಿಸುವ ಅರ್ಥದೊಡವನು ಅಂದ್ರೆ, ಹೇ ಭಗವಂತ ನನ್ನ ಸಂಪತ್ತು ಕೊಡು, ಅದು ನಾನೊಬ್ಬನೇ ಉಣ್ಣೋದಲ್ಲ, ಅದನ್ನ ಮಡದಿ ಮಕ್ಕಳಿಗೆ, ಬಂಧು ಬಾಂಧವರಿಗೆ, ಕಷ್ಟದಿದ್ದವರಿಗೆ ಇಂತಹ ಸತ್ಕಾರ್ಯಗಳಲ್ಲಿ ದಾನ ಮಾಡ್ತಕ್ಕಂತ ಉದಾರ ಗುಣವನ್ನು ಕೊಡುವಂತೇಳಿ ಬಹಳ ಸುಂದರವಾಗಿ ನಿಜಮಸೂರು ಪರಮಾತ್ಮನಲ್ಲಿ ಬೇಡಿಕೊಂಡಿದ್ದಾರೆ. ಅಂತಹ ಸದ್ಬುದ್ಧಿಯನ್ನು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ ಈ ಎರಡು ನುಡಿಗಳನ್ನು ಅಪ್ಪಾಜಿಯವರ ಚರಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ.